ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ರಾಮಪಟ್ಟಣದಿಂದ ಸಿದ್ದಗಾನಹಳ್ಳಿ ಗ್ರಾಮದವರೆಗೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ಸಿಸಿ ರಸ್ತೆಗಿಂದು ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆ ನೆರವೇರಿತು. ಹೌದು ವೀಕ್ಷಕರೇ, ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ರಸ್ತೆ ಸೌಲಭ್ಯ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಈ ಮಹತ್ವದ ಯೋಜನೆಗೆ ಚಾಲನೆ ಸಿಕ್ಕಿದೆ. ಮಳೆ ಬಂದ್ರೆ ಕೆಸರು, ಬೇಸಿಗೆ ಬಂದ್ರೆ ಧೂಳು, ಇಂತಹ ಸಮಸ್ಯೆಗಳಿಂದ ವರ್ಷಗಳ ಕಾಲ ಬಳಲುತ್ತಿದ್ದ ಜನರಿಗೆ ಇದೀಗ ಗುಣಮಟ್ಟದ ರಸ್ತೆ ಸಿಗ್ತಿರೋದು ಸಂತಸದ ವಿಚಾರ. ಇದಕ್ಕೆ ಕಾರಣ ಯಾರು ಅಂದ್ರೆ ಚಿಕ್ಕಬಳ್ಳಾಪುರದ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಶಾಸಕ ಪ್ರದೀಪ್ ಈಶ್ವರ್. ತಾನು ಹೇಳಿದ ಮಾತನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತೊಮ್ಮೆ ಪ್ರದೀಪ್ ಈಶ್ವರ್ ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತು ಜನರಿಂದ ಕೇಳಿಬರುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಉತ್ತಮ ರಸ್ತೆ ನಿರ್ಮಾಣ ಮಾಡೋದು ನನ್ನ ಗುರಿ ಅಂತ ಹಿಂದೆ ಹೇಳಿದ್ದ ಶಾಸಕ ಇದೀಗ ಆ ಮಾತನ್ನ ಒಂದೊಂದಾಗಿ ನಿಜ ಮಾಡುತ್ತಿದ್ದಾರೆ. ವಿಶೇಷವಾಗಿ ಗಡಿಭಾಗದಲ್ಲಿರುವ ಚಿಕ್ಕ ಹಳ್ಳಿಗಳಿಗೂ ನಗರ ಮಟ್ಟದ ರಸ್ತೆ ಸೌಲಭ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸಗಳು ವೇಗವಾಗಿ ನಡೀತಿದೆ. ಇಲ್ಲೇ ಇದೆ ಟ್ವಿಸ್ಟ್ ವೀಕ್ಷಕರೇ. ಬಹಳಷ್ಟು ಜನರಿಗೆ ಅಭಿವೃದ್ಧಿ ಅಂದ್ರೆ ದೊಡ್ಡ ದೊಡ್ಡ ಭಾಷಣಗಳು, ಫೋಟೋಗೆ ಪೋಸ್ಗಳು, ಬ್ಯಾನರ್ಗಳು ಅನಿಸ್ತದೆ. ಆದ್ರೆ ಪ್ರದೀಪ್ ಈಶ್ವರ್ ಮಾತ್ರ ಶಾಸಕ ಎಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಕೆಲಸಗಳು ನಡೀಬೇಕು, ಜನರಿಗೆ ಅನುಕೂಲ ಆಗಬೇಕು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ತಾನು ಕ್ಷೇತ್ರದಲ್ಲಿ ಇರದಿದ್ರೂ ಅಭಿವೃದ್ಧಿ ಕಾಮಗಾರಿಗಳು ನಿಲ್ಲಬಾರದು, ಅಧಿಕಾರಿಗಳು ಕೆಲಸ ಮಾಡಬೇಕು, ಜನರಿಗೆ ಕೊಟ್ಟ ಭರವಸೆ ಈಡೇರಬೇಕು ಅನ್ನೋ ನಿಲುವಿನಿಂದ ಕಾರ್ಯನಿರ್ವಹಿಸುತ್ತಿರೋದು ಇದೀಗ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಒಂದು ರಸ್ತೆ ನಿರ್ಮಾಣ ಅಂದ್ರೆ ಅದು ಕೇವಲ ಸಿಮೆಂಟ್ ಮತ್ತು ಕಾಂಕ್ರೀಟ್ ಅಲ್ಲ ವೀಕ್ಷಕರೇ, ಅದು ಗ್ರಾಮಗಳ ಅಭಿವೃದ್ಧಿಯ ದಾರಿ, ರೈತರ ಸಂಚಾರಕ್ಕೆ ನೆರವು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು, ತುರ್ತು ಪರಿಸ್ಥಿತಿಯಲ್ಲಿ ಜನರ ಜೀವ ಉಳಿಸುವ ಮಾರ್ಗವೂ ಹೌದು. ಇಂದು ನಡೆದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಅಭಿನಂದನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಶುರುವಾಗಿದ್ಯಾ? ಗ್ರಾಮೀಣ ಭಾಗದ ಜನರ ಕನಸುಗಳಿಗೆ ಈಗ ವೇಗ ಸಿಕ್ಕಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಸುಮನ್ ಟಿವಿ ಕನ್ನಡ, ಜನರ ಧ್ವನಿ, ಜನರ ಜೊತೆ.